ಕೆಲವರಿಗೆ ಎಲ್ಲರಿಗೆ ಯಾವುದೂ ಅಸಾಧ್ಯ ಅಲ್ರಿ ಸರ್. ಕೈ ಕಟ್ಟಿ ಕುಂತ್ರೆ ಯಾವುದೂ ಬರಲ್ಲ ಸರ್. ತಮ್ಮ ಕೈ ಎಷ್ಟು ಸಾಧ್ಯತೆ ಆಕತಿ ಅಷ್ಟು ಮಾಡ್ಬೇಕು ಸರ್. ನಮ್ಮ ಗದಗ ಜಿಲ್ಲಾದೊಳಗೆ ಪಂಡಿತ್ ಪುಟ್ಟರಾಜರು ಸರ್ ದೊಡ್ಡ ಗವಿಸಿದ್ದೇಶ್ವರ ಮಠ ಸರ್ ಅದು. ಅಂಥ ಮಠದೊಳಗೆ ಸರ್ ನಮ್ಮ ಪಂಡಿತ್ ಪುಟ್ಟರಾಜರು ತಮ್ಮಲ್ಲಿ ಇವ್ರ ವಿದ್ಯೆನ ಫ್ರೀ ಬಿಟ್ರಿ ಸರ್. ಈಗ ನಾವು ಹಾಸ್ಯ ಕಲಾವಿದ್ರ ಆಯ್ತು, ಒಂದು ಸಂಗೀತಗಾರ ಆಯ್ತು, ಕವಿಗಳಾಯ್ತು, ಎಲ್ಲರೂ ಅಲ್ಲಿಂದ ಹುಟ್ಟ್ಯಾರ ಸರ್. ನಮ್ಮ ಗದಗ ಜಿಲ್ಲಾದೊಳಗೆ ಹುಟ್ಟ್ಯಾರ ಸರ್. ಕವಿಗಳಾಯ್ತು, ಹಾಸ್ಯ ಕಲಾವಿದ್ರಾಯ್ತು ಸರ. ಈ ಬಾದಾಮಿ ಬನಶಂಕರಿ ಒಳಗೆ ನಾಟಕ ಜಾತ್ರೆ ಸರ. ಈ ಒಂದು ತಿಂಗಳ ಜಾತ್ರೆ ಸರ್. ಅದು ಒಂದು ತಿಂಗಳ ಜಾತ್ರೆ ಒಳಗೆ ಸರ ಒಂದು ಕಂಪ್ನಿನೂ ಬೇರೆ ಕಂಪ್ನಿ ಇಲ್ಲ ಸರ್. ಅಷ್ಟು ನಮ್ಮ ಪುಟ್ಟರಾಜರ ಕಂಪ್ನಿನೇ ಸರ್ ಅಲ್ಲಿ ಇರೋದು. ಅಷ್ಟು ನಾಟಕನೂ ಅಲ್ಲಿಂದ ಹುಟ್ಟ್ಯಾವ ಸರ್. ಅಷ್ಟು ಕಂಪ್ನಿ ಅಲ್ಲಿಂದ ಹುಟ್ಟ್ಯಾವ ಸರ್. ಈಗ ಒಂದು ಸರ ನಾವು ನನ್ನ ಕಂಪ್ನಿ ನಾ ಬೆಳೆದಿನ ಸರ್. ನನ್ನ ಜನ ನನ್ನ ಕಂಪ್ನಿ ಇಲ್ಲ ಸರ್. ಪಂಡಿತ ಪುಟ್ಟರಾಜ ಅಜ್ಜರ್ಲಿಂದ ನಾವು ಬೆಳೆದೀವಿ ಸರ್. ಹಾಂ ಸರ್, ಇದ್ದದ್ದು ಹೇಳೋ ಸರ್. ಹಂಗಚರ ಅಂಗವಿಕಲ ಎಲ್ಲ ನಮ್ಮ ಇಂಥ ಅಂಗವಿಕಲರಿಗೆ ಸರ ನಮ್ಮ ಅತ್ತಿಲಿಂದ ಎಲ್ಲರಿಗೂ ಮನರಂಜನೆ ಕೊಡ್ತೀನಿ ಸರ. ನಾನು ನಮ್ಮ ಅತ್ತಿನ ಎಲ್ಲರಿಗೂ ಸರ ಅವ್ರಿಗೆ ಸರ ನೀವು ಹೊಡ್ದೇರೆ ಹೇಳ್ರಿ ಸರ್. ಹಾಂ ಸರ್. ಈಗ ಮಂದಿ ಏನಂತಾರೆ ಸರ, ಮಂದಿ ಬೈತಾರೆ ಸಂಗು ನನಗೆ, ಹೆಂಗೆ ಮಾಡಲಿ ಎತ್ತೀನಿ ಹೆದರ್ಬೇಡ. ನಾನು ನಿನ್ನ ವಯಸ್ಸಿನವಲ್ಲ, ನೀನು ನನ್ನ ವಯಸ್ಸಿನವ. ಬೇಕಾದ ಜನ ಬೈಕಾದ ಬೈಲಿ, ನಾನು ನಿನಗೆ ಗೆಳೆಯನ, ನೀನು ನನಗೆ ಅತ್ತಿನ. ಹೌದಿಲ್ರಿ ಸರ್? ಇದನ್ನು ಕೇಳ್ಕೊಂಡವ ಸರ್. ನಮ್ಮ ಅತ್ತಿ ಇನ್ನೊಂದು ಸಲ ಒಂದೇದು ಒಂದು 2 ವಿಡಿಯೋ ಮಾಡ್ಯಾಕ ಸರ್ ಎದಿ ಹೊಡೆದು ಬಿಟ್ಟಿದ್ಲು. ಇಲ್ಲೋ ಮಂದಿ ಬೈಯಾಕತ್ತಾರ ಸಂಘ ನಾವು ವಾಲ್ಯ ವಿಡಿಯೋ ಮಾಡಕ್ಕಂದು. ಎತ್ತೆ ನೀನು ವಾಲ್ಯ ಅಂದ್ರೆ ಹೌದು ಸರ್, ನಮ್ಮ ಅವ್ರಿಕಿ ನೀವು ವಾಲ್ಯ ಅಂದ್ರೆ ನಮ್ಮ ಅವು ನೋವಿಕಿ ನಮ್ಗೆ ಹಕ್ಕ ಐತ್ರಿ ಸರ್. ನಮ್ಮ ಅಪ್ಪನ ತಂಗಿಕಿ ನಮಗೆ ಅತ್ತಿ ನೀನು ಬಡ್ದು ಬಿಡ್ತೀನಿ ನಾನು. ನೀವು ವಿಡಿಯೋ ಮಾಡಬೇಕು ನಾವು. ಈ ನಮ್ಮ ಊರಾಗ ಹೆಂಗಂದ್ರೆ 4 ಮಂದಿ ಜನರಾಗ ನಿಂದಿರ್ಬೇಕು ಸರ್. ಮನುಷ್ಯರ ನಮ್ಮೂರೊಳಗೆ ಆರ್ಕೆಸ್ಟ್ರಾ ಇಸ್ಕೊಂಡಿದ್ವಿ ಸರ್. ಎಳ್ಳಮಸಿ ಪ್ರಯುಕ್ತವಾಗಿ ವಿಶ್ವ ಚೈತನ್ಯ ಮೆಲೋಡಿ ಮುಸಿಗೇರಿಲಿಂದ ಆರ್ಕೆಸ್ಟ್ರಾ ತರಿಸಿದ್ವಿ ಸರ್. ಆ ಆರ್ಕೆಸ್ಟ್ರಾದೊಳಗೆ ನಾನು ಓದಿನಿ ಸರ್. ಆ ತಂಡದೊಳಗೆ ಹಾಸ್ಯ ಕಲಾವಿದನ ನಾನು ತೊಗೊಂಡ್ರೆ ಸರ್. ಆ ತಂಡದೊಳಗೆ ನಾನು ಇದ್ದಾಗ ಸರ ಆ ತಂಡದವರು ನನ್ನ ಮತ್ತೆ ವಿಡಿಯೋ ನೋಡಿ ಇಡೀ ನಮ್ಮ ತುಂಬಿದ್ದು ನಮ್ಮ ಊರಾಗ ನಮ್ಮ ಅತ್ತಿ ಮ್ಯಾಕ್ ತರ್ಬೇಕನ್ನೋ ಒಂದು ಆಸೆ ಐತೆ ಸರ. ಸನ್ಮಾನ ಮಾಡ್ಸೀನಿ ಸರ್ ನಾನು ಮೊನ್ನೆ ನಮ್ಮ ಅತ್ತಿಗೆ. ಇಡೀ ಜನರು ನೋಡಲಿ ಸನ್ಮಾನ ಮಾಡ್ಸೀನಿ ಸರ್. ಅವತ್ತು ಖುದ್ದಾಗಿ ನಾನು ಭಾಷಣ ಮಾಡೀನಿ ಸರ್. ಮೈಕ್ ಹಿಡಿದು ಭಾಷಣ ಮಾಡೀನಿ ಸರ್. ಎತ್ತೆ ಯಾವತ್ತೂ ಹೆದರ್ಬೇಡ ನೀನು. ಇಡೀ ಊರು ಜನದ ಮುಂದೆ ಹೇಳ್ರಿ ನಮ್ಮ ಮಳೆಯನ್ನ ಜೋಡಿ ನಾವು ವಿಡಿಯೋ ಮಾಡ್ತೀನಿ ಅಂತ ಹೇಳಿರಿ ಸರ್. ನಾನು ಇದು ಒಂದು ಹೇಳಿ ಸರ್. ಆದ್ರೆ ಅದು ಒಂದು ನಮ್ಮ ಅತ್ತಿ ಇವತ್ತು ಇಲ್ಲಿ ತಂದು ಬಾಜಾರದೊಳಗೆ ನಿಂತು ನಮ್ಮ ಊರು ದೈವಕ್ಕೆ ತೋರಿಸಿ ಸರ. ಒಂದಾನೊಂದು ಟೈಮಕ್ಕೆ ಆ ದೇವ್ರು ನನ್ನ ಹಣೆ ಬರ್ದಾಗ ಚಲೋ ಅಂತಂದ್ರೆ ಇಡೀ ಕರ್ನಾಟಕಕ್ಕೆ ನಮ್ಮ ಅತ್ತಿ ತೋರಿಸ್ತೀನಿ ಅನ್ನೋದು ನಾನು ಆ ಮಾತು ಮಾತ್ರ ನಾನು ಕೊಡ್ತೀನಿ ಸರ್ ನಮ್ಮ ಅತ್ತಿಗೆ. ಅಷ್ಟರೊಳಗೆ ನಾನು ಜೀವ ಇದ್ರೆ ಆ ದೇವ್ರು ನನಗೆ ಚಲೋ ಟೈಮ್ ಕೊಟ್ರೆ ಇಡೀ ಕರ್ನಾಟಕಕ್ಕೆ ನಮ್ಮ ಅತ್ತಿ ಪರಿಚಯ ಮಾಡಿಸಿ ಈಕಿನೂ ಇಂಥ ಅಂಗವಿಕಲ ಅಸಾಧ್ಯ ಇಲ್ಲ ಅನ್ನೋದು ನಾ ಎಲ್ಲರಿಗೆ ತೋರಿಸ್ತೀನಿ ಸರ. ಎಲ್ಲ ಅಂಗವಿಕಲರಿಗೆ ಕೈ ಮುಗಿದು ಕೇಳ್ಕೊತೀನಿ ರೀ ಸರ. ಯಾವುದು ಕೈ ಕಟ್ಕೊಂಡ್ರೆ ಯಾವ್ದು ಅಸಾಧ್ಯ ಅಲ್ರಿ ಸರ. ಆದಷ್ಟು ಪ್ರಯತ್ನ ಮಾಡ್ಬೇಕು ಸರ್. ಒಮ್ಮೆ ಬೀಳ್ತೀವಿ, 2 ಸಲ ಬೀಳ್ತೀವಿ, ಒಂದೊಂದು ಟೈಮಿಗೆ ದೇವ್ರ ಕೈ ಹಿಡ್ತೀನಿ ಸರ್. ಅದಕ್ಕೆ ಅಂಗವಿಕಲರನ್ನು ತುಳಿಬಾಡ್ರಿ ಸರ್. ನಾ ಇದನ್ನು ಹೇಳೋ ನಾನು ಎಲ್ಲ ಜನಕ್ಕೂ ಕೈ ಮುಗಿದು ಹೇಳ್ತೀನಿ, ಅಂಗವಿಕಲರನ್ನು ಯಾವತ್ತೂ ತುಳಿಯೋಕೆ ಹೋಗ್ಬೇಡ್ರಿ. ನಿಮ್ಮ ಕೈಲಿ ಆಗಲಿಲ್ಲ ಆದಷ್ಟು ಕೈ ಬಿಡ್ರಿ. ಬೆಳೆಸೋರ ಬೆಳೆಸ್ತಿರ್ತಾರೆ. ಕಲಾವಿದ್ರ ನಂತರ ಒಟ್ಟ ತುಳಿಯೋಕೆ ಹೋಗ್ಬೇಡ್ರಿ. ಇದನ್ನು ಕೈ ಮುಗಿದು ಹೇಳ್ಕೊತೀನಿ ರೀ ಸರ್ ನಾ ಎಲ್ಲ ಜನಕ್ಕೆ. ಇದೇ ಒಂದು ಸರ್. ಮತ್ತೇನೇ ಇಲ್ಲ ಸರ್. ನಮ್ಗೆ ಇದರಿಂದ ದುಡ್ಡು ಮಾಡಬೇಕು, ನಾವು 4 ಜನಕ್ಕೆ ನಮ್ಮ ಸ್ಟೇಟಸ್ ತೋರಿಸ್ಬೇಕು ಅನ್ನೋದಿಲ್ಲ ಸರ ನಮಗೆ. ಇದೇ ಒಂದು ಸರ್. ನನಗೆ ಒಟ್ಟು ನಮ್ಮ ಅತ್ತಿ ಬೆಳೆಸ್ಬೇಕು, ನಮ್ಮ ಮತ್ತೆ 4 ಜನಕ್ಕೆ ಪರಿಚಯ ಆಗ್ಬೇಕು. ರೋಣ ತಾಲೂಕು ಮುಗುಳಿ ಗ್ರಾಮದೊಳಗೆ ಏನೋ ಒಂದು ಅಂಗವಿಕಲ್ರಿ ರೋಣ ತಾಲೂಕು ಮುಗುಳಿ ಗ್ರಾಮದಾಗ ಅಮೀನ್ ಬಾ ಅಂತ ಒಂದು ಮುದುಕಿ ಅದಾಳ. ಆ ಮುದುಕಿ ನೋಡಿ ಕಲಿಬೇಕು ಸರ. ಇದು ಒಂದು ಆಸೆ ನಂದು. ಇದೆ ಸರ್. ಇನ್ನೊಂದು ಸರ ಜಾತಿ ಭೇದ ಭಾವ ಅಂತ ಏನೈತ್ರಿ ಸರ್. ಇದು ನಮ್ಮದು ಒಂದು ಲೋಕದಾಗಿರೋದು ಒಂದೇ ಜಾತಿ ಸರ್. ಒಂದು ಗಂಡು ಒಂದು ಹೆಣ್ಣು ಸರ್. 2 ಜಾತಿ ಸರ್ ಇರೋದು. ಜಾತಿ ಭೇದ ಭಾವ ಏನೈತ್ರಿ ಸರ್. ಎಲ್ಲಿ ಹೋದ್ರೆ ಏನೈತ್ರಿ ಸರ್. ಹೌದಿಲ್ಲ? ಯಾವತ್ತೂ ಜಾತಿ ಅಂತ ಕೈ ಮುಗಿದು ಹೇಳ್ತೀನಿ ಎಲ್ಲರಿಗೆ ಜನಕ್ಕೂ. ಜಾತಿ ಭೇದ ಭಾವ ಯಾವತ್ತೂ ಮಾಡೋಕೆ ಹೋಗ್ಬಿಡ್ರಿ. ಇವತ್ತು ಯಾವುದೋ ಜಾತಿ ಆಗಿರಲಿ ಕಲಾವಿದ ಅವನಲ್ಲಿ ಕಲಾ ಐತಂದ್ರೆ ಹೊರಗೆ ತಂಬರೋಕ್ಕೆ ಪ್ರಯತ್ನ ಮಾಡಿರಿ. ಇನ್ನೊಂದು ಸರ ಈಗ ಆಕಿನ ಬೆಳೆಸೀನಿ ಸರ. ನಾ ಬರೋಂಗಿಲ್ಲ ಸರ್. ನಾನು ಬರ್ತೀನಿ. ಯಾರು ಬೇಸಾರ ನನ್ನ ಹಳೆಯ ಬೇಸಾರ ಅಂತ ಹೇಳ್ತಾರಿಲ್ಲ ಸರ್. ನಾಳೆ 4 ಜನದಾಗ ಈಗ ವಿಶ್ವ ಚೈತನ್ಯ ಮೆಲೋಡಿ ಆರ್ಕೆಸ್ಟ್ರಾಗೆ ಹೋಗ್ತೀನಿ ಸರ್. ಬಸವರಾಜ್ ಸರ್, ಮಂಜು ಸರ್ ಅಂತ ಅದಾರ ಸರ್, ಇಬ್ಬರು ಮೆಂಟರ್ಸ್. ಈಗ ಎಲ್ಲೇ ಹೋದ್ರು ಯಾವ ತಂಡದಾಗ ಇಂಥ ಸರ್ ನಾನು ಕರೆದು ಅವ್ರ ಹೆಸರು ಈಗ ಹೇಳ್ಕೊತೀನಿ ಸರ್. ಮತ್ತು ನನ್ನ ಗುರು ಹಾಸ್ಯ ನಟ ಸಿದ್ದಪ್ಪ ಅಂತ ಹೇಳ್ಕೊತೀನಿ ಸರ್. ಅವ್ರು ನಾನು ಬೆಳೆಸ್ಯಾರ ಸರ್. ಹಂಗಚಾರ ನಾ ಮತ್ತೇನು ನಾ ಬೆಳೆಸ್ತೀನಿ ಸರ್. ನನ್ನ ಜೀವ ಇರುತ್ತೋ ಆಕಿನ ಚಿರರು ಖುಷಿಯಾಗಿ ನೋಡ್ಕೊಂಡು ಆಕಿನ ಜೀವಕ್ಕೆ ನಾ ಚಿರಋಣಿ ಆಗಿರ್ತೀನಿ ಸರ್. ಇದನ್ನು ಮಾತ್ರ ಎಲ್ಲ ಕರ್ನಾಟಕ ಜನಕ್ಕೂ ಕೈ ಮುಗಿದ ಸರ. ಯಾವತ್ತೂ ಕಲಾವಿದ್ರನ್ನ ತುಳಿಬಾಡ್ರಿ ಅಂತ ಹೇಳ್ಕೊಳಕ್ಕೆ ನಾ ಇಷ್ಟ ಕೇಳ್ಕೊತೀನಿ ರೀ. ಮತ್ತೇನಿಲ್ಲ. ನಮ್ಮ ಅತ್ತೆ ಅಂತ ಅಂಗವಿಕಲರನ್ನ ಯಾವತ್ತೂ ಕೀಳವಾಗಿ ನೋಡ್ಬಾಡ್ರಿ. ಈಗ ಒಂದೊಂದು ಸರ ಈಗ ನಮ್ಮೂರು ಹಳ್ಳಿ ಸರ, ಸಿಟಿ ಒಳಗೆ ಅವ್ರಿಗೆ ದರ್ಕಾರ ಕೊಡಂಗಿಲ್ಲ ಸರ್. ಹಂಗೇನಾರು ನಿಮ್ಮ ಕೈಲಿ ಆಗಲಿಲ್ಲ ತಂದು ನಮ್ಮ ಪುಟ್ಟರಾಜರ ಅನಾಥಾಶ್ರಮ ಅಂತೂ ಅವ್ರಿಗೆ ತರದಂಗೆ ಇರ್ತೈತಿ. ಅಲ್ಲಿ ಹೋಗಿಬಿಡ್ರಿ. ಅವ್ರು ಚೆಂದಾಗಿ ನೋಡ್ಕೊಂಡು ಅವ್ರಿಗೊಂದು ಜೀವನಕ್ಕೆ ದಾರಿ ಕೊಡ್ತಾರೆ. ಇದೇ ಒಂದು ಸರ ನಾ ಬೇಡ್ಕೊಳೋದು. ಇನ್ನೊಂದು ಸರ ನನ್ನಂಥ ಎಲ್ಲರ ಜನರಿಗೆ ನನ್ನಂಥ ಎಲ್ಲ ಜನರನ್ನ ಒಂದು ಏನಪ್ಪ ಅಂಗವಿಕಲರನ್ನ ಯಾವತ್ತೂ ಕೀಳಾಗಿ ನೋಡಬಾರ್ದು.
ಅವ್ರ ಕೈಲಿ ಆದಷ್ಟು ಅವ್ರ ಕೈಲಿ 5 ರೂಪಾಯಿ ಇರಲಿ 10 ರೂಪಾಯಿ ಇರಲಿ ಕೊಟ್ಟು ಅವ್ರಿಗೆ ಋಣಮುಕ್ತರ ಆಗ್ಬೇಕು. ಇವತ್ತು ಇವ್ರಿಗೆ ಕೊಟ್ರೆ ಅವ್ರಿಗೆ ಕೊಡೋ ಭಗವಂತ ಮ್ಯಾಗ ಇರ್ತಾನೆ ರೀ ಸರ್. ಇದು ಮಾತ್ರ ನನಗೆ ಅನಿಸಿದ ಮೀಟಿಂಗ್ ಸರ್. ನನ್ನ ಜೀವನದೊಳಗೆ ಆದ ಘಟನೆ ಸರ್ ಇದು ಮಾತ್ರ ನಾನು ಕೈ ಮುಗಿದ ಸರ. ಅವ್ರಿಗೆ ಆದಷ್ಟು ಸಪೋರ್ಟ್ ಮಾಡೋಣ್ರಿ ಸರ. ನಾವೆಲ್ಲರೂ ಕೂಡಿ ಅಂಗವಿಕಲರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಇನ್ನಷ್ಟು ಬೆಳೆಸೋಣ ಸರ್. ಅವ್ರನ್ನ ಬೆಳೆಸಿ ಒಂದು 4 ಜನದಾಗ ಇವ್ರಲಿಂದನೂ ಒಂದು ಆಕೈತಿ ಕೆಲಸ ಅನ್ನೋದು 4 ಜನಕ್ಕೆ ತೋರಿಸ್ಕೊಡ್ಬೇಕು ಅನ್ನೋದು ಒಂದು ಸರ್ ನನ್ನ ಉದ್ದೇಶ. ಮತ್ತೇನೂ ಆಸೆ ಅಲ್ರಿ ಸರ್. ಆಕಿನ ಕರ್ಕೊಂಡು ನಮ್ಮೂರಾಗ ಅಂತಾರೆ ಸರ್, ನಮ್ಮೂರೊಳಗೆ ಇನ್ಸ್ಟಾಗ್ರಾಮ್ದಾಗ ರೊಕ್ಕ ಬರ್ತೈತಿ ಸಂಘಗೆ, ಅಮ್ಮನ ಕರ್ಕೊಂಡು ವಿಡಿಯೋ ಮಾಡಕತ್ತಾನ, ಅಕ್ಕಿ ರೊಕ್ಕ ನಾ ತಿಂತೀನಿ ಸರ. ನಾವು ದುಡ್ದಿದ್ದ ನಮಗೆ ಇರಂಗಿಲ್ಲ, ಹೌದಿಲ್ರಿ ಸರ. ನಾವು ಶ್ರಮ ಪಟ್ಟು ದುಡಿದ್ರೆ ನಮಗೆ ರೊಕ್ಕ ಸರ್. ಇನ್ನೊಬ್ಬರು ರೊಕ್ಕ ಏನು ಒಂದಿನ ಮಾಡ್ತೀನಿ ಸರ್, ಎಂಜಾಯ್ 2 ದಿನ ಮಾಡ್ತೀನಿ ಸರ, ಯಾವುದೂ ಇರಂಗಿಲ್ಲ ಸರ. ಈಗ ಮತ್ತು ನಮ್ಮ ಅತ್ತೀಗ ನಾ ಹಂಗೆ ಹೋಗಿಲ್ಲ. ಈ ತಮ್ಮನ ಏಂತ ಬಂದಳ ಕುಂತ್ರಾಗಲ್ಲ ಸರ್. ಆಕಿ ಸುಮ್ಮನೆ ಕುಂತು ತಿನ್ನೋದಾಗಲ್ಲ ಸರ. ಉಳ್ಳಾಗಡ್ಡಿ ಹಚ್ತಾ ಸರ. ಇವು ನಾವು ಇನ್ಸ್ಟಾಗ್ರಾಮಿಗೆ ಹಾಕಿನಿ ಸರ್ ವಿಡಿಯೋ. ನಾನು ಉಳ್ಳಾಗಡ್ಡಿ ಹಚ್ತಾಳ, ಯೂಟ್ಯೂಬ್ಗೆ ಹಾಕಿನಿ ಸರ್. ಉಳ್ಳಾಗಡ್ಡಿ ಹಚ್ತಾಳ, ರೊಟ್ಟಿ ಮಾಡ್ತಾಳೆ, ರೊಟ್ಟಿ ಮಾಡಿ ವಿಡಿಯೋ ಹಾಕಿ ಸರ. ನಾನು ಮುಸ್ರಿ ತಿಕ್ತಾಳೆ, ಕಸ ಹೊಡಿತಾಳೆ. ಮತ್ತು ಸರ ಕಣ್ಣು ಕಾಣಂಗಿಲ್ಲ, ರೊಟ್ಟಿ ಮಾಡಿ ಹಂಚಿಗೆ ಹೆಂಗೆ ಹಾಕ್ತಾಳ, ಆ ಒಲಿ ಹತ್ತೈತು ಆರೈತು ಎಲ್ಲ ಅದು ಮೈಂಡ್ ಒಳಗೆ ಇಟ್ಕೊಂತಾವೆ ಸರ್. ಇದು ಒಲಿ ಇದು ಹಿಂಗೆ ಮತ್ತು ಸರ ಪ್ರತಿಯೊಂದು ಇವತ್ತಿಗೂ ನಾವು ಅಕ್ಕಿಕ್ಕಿಂತ ಸಣ್ಣರು ಬಿಡ್ರಿ ಸರ್. ಇಂಥವ್ರ ಮನೆ ಇಲ್ಲೇ ನಮ್ಗೆ ಗೊತ್ತಿಲ್ಲ. ಇಂಥ ಮನೆ ಇಂಥ ಊರಾಗ ಇಂಥವ್ರ ಮನೆ ಇಲ್ಲೇ ಐತಿ ಹೇಳ್ತಾರೆ ಸರ್. ಅವ್ರ ಮನೆಗೆ ಹೋಗ ಸರ್. ಹಾಂ ಸರ್, ಇದು ಒಂದು ಚಾಲೆಂಜ್ ನಾ ಕೊಡ್ತೀನಿ ಸರ್. ಅವ್ರ ಮನೆಗೆ ಹೋಗಿ ಅವ್ರು ಇದಾ ಮನೆ ಅವ್ರದ್ದು ಅಂತ ತನ್ನ ಮೈಂಡ್ ಒಳಗೆ ಹೋಗಿ ಮಾಡ್ಕೊಂಡು ಈ ಸರ ಪೋಸ್ಟಿಗೆ ಪಗಾರ ಬರ್ತಾ. ಆಕಿ ಪಗಾರ ಸರ ಮ್ಯಾಗ ಬಸ್ ಸ್ಟ್ಯಾಂಡ್ ಅಂತ ಸರ್. ನಮ್ಮೂರು ಮುಗುಳಿ ಒಳಗೆ ಬಸ್ ಸ್ಟ್ಯಾಂಡ್ ಬೀರದೇವ್ರ ಗುಡಿ ಟೆಂಪಲ್ ಐತೆ ಸರ. ಅಲ್ಲಿ ಪಗಾರ ಕೊಡ್ತಾರೆ ಸರ್. ಅಲ್ಲಿ ಐತೆ ಅವ್ರ ಕೋಲಿ ಪೋಸ್ಟ್ ಆಫೀಸರ್ದು. ಇಲ್ಲಿಂದ ಅಲ್ಲಿಗೆ ಅರ್ಧ ಕಿಲೋಮೀಟ್ರ್ ಐತೆ ಸರ್ ದಾರಿ. ಅಲ್ಲಿ ಹೋಗಿ ಪೋಸ್ಟ್ ಆಫೀಸಿಗೆ ಹೋಗಿ ಪಗಾರ ಇಸ್ಕೊಂಡ್ಬರ್ತಾರೆ ಸರ್. ಇನ್ನೊಂದು ಸರ ರೊಕ್ಕದಾಗ ಭಾಳ ಹುಷಾರದ ಸರ್ ಅತ್ತಿ. ಈಗ ಅವ್ರಿಗೆ ಮೋಸ ಮಾಡ್ದಾಗಲ್ಲ ಸರ್. ಈಗ ಕಾಣಂಗಿಲ್ಲ ಈಕಿಗೆ 10 ನೋಟ್ ಕೊಟ್ಟು ಒಂದು 20 ರೂಪಾಯಿ 100 ಕೊಟ್ಟಿನ ಅಂದ್ಬಿಟ್ರೆ ರೊಕ್ಕ ಹಿಂಗೆ ಮುಟ್ಟು ಸರ. ಇದು ಇಷ್ಟದ ಅಂತ ಹೇಳ್ತಾರೆ ಸರ್. ಅದೊಂದು ಟ್ಯಾಲೆಂಟ್ ಐತೆ ಸರ್ ನಮ್ಮ ಅತ್ತಿ ಕಡೆ. ಹಾಂ ಸರ್. ಇನ್ನೊಂದು ಸರ ಮೇನ್ ಹಾಸ್ಯ ನಟ ಐತೆ ಸರ್ ನಮ್ಮ ಅತ್ತಿ. ನಗಸಕತ್ಲ ಅಷ್ಟು ಚಂದ ನಗಸ. ಸಣ್ಣ ಹುಡ್ರಕ್ಕಿಂತ ಸಣ್ಣ ಹುಡುಗಿ ನಗಸಕತ್ರ. ಮತ್ತು ಸೀರಿಯಸ್ ಬಂದ್ರೆ ಸೀರಿಯಸ್. ಹಿರಿಯರೊಳಗೆ ಹಿರಿಯರು, ಮಕ್ಳೊಳಗೆ ಮಕ್ಳು, ಹಿಂಗೆ ಸರ. ಹಿಂಗೊಂದು ಹಾಸ್ಯ ನಟ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇದೊಂದು ಭಾಳ ನನಗೆ ಹೆಮ್ಮೆ ಸರ್. ಇನ್ನೊಂದು ಸರ ನಾನು ಕಲಿಕ್ಕಿಂತ ಆಕಿ ನೋಡಿ ಕಲ್ತಿದ್ದು ಭಾಳ ಸರ್. ನಾನು ಈಕಿನೂ ನಾನು ಗುರುನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾ ಕಲ್ತಿದ್ದು ಕಡಿಮೆ, ಆಕಿ ನೋಡಿ ಕಲ್ತಿದ್ದು ಭಾಳ ಸರ್ ನಾನು. ಹಾಂ ಸರ್, ಆಕಿ ನೋಡಿ ಭಾಳ ಕಲ್ತೀನಿ ರೀ ಸರ್. ನಾನು ಇನ್ನೂ ಕಲಿಯುವಂಥದ್ದು ಭಾಳ ಐತ್ರಿ ಸರ್. ತಾನು ವಿದ್ಯೆ ನಾನು ಕೊಟ್ಟು ಹೊಕ್ಕೊಳ್ಳೋ ನಂಬಿಕೆ ನಾನು ಇಟ್ಟಿನಿ ಸರ. ಅದು ನಮ್ಮ ಅತ್ತಿದು ನಂದು ಋಣ ದೇವ್ರು ಎಲ್ಟನ ಬರ್ದಿರ್ತಾನೆ ಅಲ್ಟನ ನಾವು ಜೋಡಿ ಆಗಿರ್ತೀನಿ ಸರ್. ನಮ್ಮ ಅತ್ತಿಗೆ ಆಕಿಗೆ ನಾನು ಮಗ ಆಗಿ ಆಕಿ ಮಗ ಹೊಟ್ಟೆ ಮಗ ಹೆಂಗೆ ಜೋಪಾನ ಮಾಡ್ತಾ ಹಂಗೆ ಜೋಪಾನ ಮಾಡ್ಕೊಂಡು ಆಕಿಗೆ ನಾನು ನೆರಳಾಗಿರ್ತೀನಿ ಸರ್. ಇದೇ ಒಂದು ಸರ್ ನಾನು ಬೇಡ್ಕೊಳೋದು. ಒಟ್ಟು ಕಲಾವಿದ್ರನ್ನ ಬೆಳೆಸ್ಬೇಕು ಸರ್. ಎಲ್ಲ ಕಡೆ ಬೆಳೆಸ್ರಂತ ಕೈ ಮುಗಿದು ನಾನು ಕೇಳ್ಕೊತೀನಿ ರೀ ನಿಮಗೆ ಎಲ್ಲ ಜನಕ್ಕೂ. ಕಲಾವಿದ್ರನ್ನ ಬೆಳೆಸ್ರಿ. ಕಲಾವಿದ್ರನ್ನ ಬೆಳೆಸೋದ್ರಿಂದ ಮುಂದೆ ನಿಮ್ಮ ಮನೆಯಾಗ ಕಲಾವಿದ್ರನ್ನ ಹುಟ್ಟಿದ್ರೆ ಆ ಕಲಾವಿದ್ರನ್ನ ಇನ್ನೊಬ್ರನ್ನ ಬೆಳೆಸ್ತಾರೆ. ಇನ್ನೊಬ್ರು ಬಂದು ಆ ಕಲಾವಿದ್ರನ್ನ ಬೆಳೆಸ್ತಾರೆ. ಇದು ಒಂದು ಸರ ನಾನು ಕೈ ಮುಗಿದು ಎಲ್ಲ ಜನಕ್ಕೂ ಕೇಳ್ಕೊತೀನಿ ಸರ. ಆದರೆ ಇನ್ನೊಂದು ಸರ ತಮ್ಮ ಕೈಲಿ ಆದಷ್ಟು ನಮ್ಮ ಅತ್ತಿಗೆ ಸಹಾಯ ಮಾಡ್ಬೇಕು ನಾವು ಸರ್. ನಾನು ಆಕೆ ಸರ ಆಕಿ ಜೀವನ ಹೇಳಿದ್ರು ಸರ. ನನಗೆ ಮನ್ಯಾಗ ಸುಖ ಅನ್ನೋದೇ ಇಲ್ಲ ಸರ್. ಹೊರಗಿನ ಜನ ನನ್ನ ರಾಣಿ ಥರ ನೋಡ್ಕೊತ ಅಂತ ಹೇಳ ಸರ್ ನಮ್ಮ ಅತ್ತೆ. ಹೌದಿಲ್ಲ ಸರ್. ಹೊರಗಿನ ಜನ ಇವತ್ತಿಗೆ ಮನೆ ಬಿಟ್ಟು ಹೊರಗೆ ಹೋದ್ರೆ ಆಕಿ ತಿನ್ಲಾಕ ಬಾಯಿಲ್ಲ ಸರ್. ಏನು ತಿಂತಾಳೆ ಏನು ಬಿಡ್ತಾಳೆ ಸರ್. ಈಗ ಯಾವುದೋ ಹೊತ್ತು ಇವ್ರ ಮನೆಗೆ ಬೀಗರು ಬಂದ್ರೆ ಸರ್, ನಮ್ಮ ಮನೆಗೆ ಬೀಗರು ಬಂದ್ರೆ ತಿನ್ನಿಸ್ತಂದಿರ್ತಾರೆ ಸರ್. ನಮ್ಮ ಮನ್ಯಾಗ ನಾವು ಅಂತೀವಿ ಸರ್, ಅತ್ತಿ ಬರೀತಾಳೆ ಅತ್ತಿ ಕರ್ಕೊಂಡು ನಾನು ತಿನ್ನೋಣ ಹಿಂಗೆ ಸರ. ಆಕಿ ಅದೇನಂತಾರೆ ಸರ, ಬೇಡ ಉಂಡು ಬಾಯಿ ನಾಡ್ಕೊಂಡಿತ್ತಂತ. ಆ ಗುಣ ಹಾಕಿ ಸರ್. ಇನ್ನೊಂದು ಸರ ಕಸ್ಕೊಂಡು ತಿನ್ಬೇಕು, ತುಡುಗು ಮಾಡಿ ತಿನ್ಬೇಕು, ಚಾಳ ಇಲ್ಲ ಸರ್. ಈ ಕಡೆ ಕೇಳ್ತಾರೆ ಸರ್, ನನಗೆ ಕೊಡ್ಬೇಕು ನೀವು. ಯಾಕೆ ನಾನು ಈ ಮನೆ ಮಗಳಾಗಿ ಹುಟ್ಟಿನಿ ಲೋರಾಡಿಗಳ, ನನಗೆ ಕೊಡ್ರಿ. ಯಾಕೆ ನಮ್ಮ ಅಪ್ಪರು ತೀರ್ಕೋದ್ರೆ ಸರ್. ನಮ್ಮ ಮನೆ ಬಂದಿರ್ತಾರೆ. ಯಾಕೆ ನೀನು ಯಾಕೆ ಕೊಡ್ಬೇಕು ಹೋಗಂತ ಬೈತೀನಿ ಸರ್. ನಾನು ನೀನು ಚಪ್ಪಲ ತೊಗೊಂಡ್ಬಿಡ್ತೀನಿ ರಾಡ್ಯ. ನಂದು ಇದ್ರಾಗ ಅರ್ಧ ಆಸ್ತಿ ಗೆರಿ ಹೊಡಿತೀನಿ ಗೆರಿ ಅಂತಳ. ಮತ್ತು ಯವ್ವ ನಿನ್ನ ಬಿಟ್ಟು ನಂದೇನು ಇರ್ತೀವಿ ಬಾ ಉಣ್ಣು ಅಂತೀವಿ ಸರ್. ಉಣ್ತೀವಿ ಸರ. ಕರ್ಕೊಂಡು ತಿಂತಾಳ, ಉಣ್ತಾಳ, ಬೆಳೆಸ್ತಾಳೆ. ಆದ್ರೆ ನಮ್ಗೆ ಚಲೋ ಬುದ್ಧಿ ಕೊಟ್ಟಾಳ, ನಮ್ಮನ್ನು ಚಲೋ ರೀತಿ ಬೆಳೆಸಾಳ. ನಾವು ಅದೊಂದು ಇಷ್ಟ ಕೇಳಕ್ಕೆ. ನಮ್ಮ ತಾಯಿ ಪ್ರೀತಿ ಕಂಡಿವೆ ಇಲ್ಲ ಗೊತ್ತಿಲ್ಲ. ನಮ್ಮ ಅತ್ತಿದ್ದು ಮಾತ್ರ ನಮಗೆ ಜಗ್ ಸುಖ ತಿಂದ್ವಿ ಸರ್. ನಾವು ಎಲ್ಲ ಥರ ಬೆಳೆಸಾಳ. ನಮ್ಮನ್ನ ಕಷ್ಟ ಪರಿಸ್ಥಿತಿ ಒಳಗೆ ನಮ್ಮನ್ನು ಎತ್ತಿಡ್ದ ಸರ್ ನಮ್ಮ ಅತ್ತಿ. ಆಕಿನ ನಮಗೊಂದು ದೇವ್ರು ಅಂತೀವಿ ನಾವು. ಇದು ಒಂದು ಹೇಳಕ್ಕೆ ನಾ ಹೆಮ್ಮೆಲಿಂದ ಹೇಳ್ಕೊತೀನಿ ರೀ. ಆಕಿನ ನಮಗೆ ದೇವರು. ನಮ್ಮ ಅಕ್ಕರ್ನು ಈಗ ಲಗ್ನ ಮಾಡಿ ಮದುವೆ ಮಾಡಿ ಅವ್ರ ಮನೆಗೆ ಕೊಟ್ಟಿವಿ. ಇವತ್ತಿಗೆ ಆದ್ರೆ ನಮ್ಮ ಅಕ್ಕರ ಮನೆಗೆ ಬಂದ್ರೆ ನಮ್ಮ ಅತ್ತಿ ಮಾತಾಡ್ಸೋಕರ್ ಬಂದೆ. ಅತ್ತೆ ಏನು ಮಾಡಕತ್ತಲ್ಲ ಹಂಗೆ ಅವ್ರು ಬಂದ್ರೆ ಸುದ್ದಿ ಗೊತ್ತಾರೆ. ಕಣ್ಣೀರು ಬಂದು ತಾನೇ ಬರ್ತಾರೆ ಸರ್ ಮನೆಗೆ. ಏನು ಮಾಡಕತ್ತಾರಲಿ ಅವರು, ನಿಮ್ಮ ಅಕ್ಕರು ಎಲ್ಲಿರಲೋ ಸಂಗ ಅಂತ ಬರ್ತಾರೆ. ಎತ್ತಿ ಒಳಗದ್ರ ಬಾಯ್ತಿ ಮತ್ತು ಅವರು ಕರ್ಕೊಂಡು ಉಣ್ತಾರ ತಿಂತಾರೆ ಎಲ್ಲ. ನಮ್ಮ ಮನೆ ಅಂತ ನಮ್ಮ ಮನೆ ನಿಂತಲ್ಲ ಸರ್. ಇಡೀ ಊರು ಜನನ ಅಕ್ಕಿ ಮನೆ ಸರ್. ಇದು ಮುಗುಳಿನ ಅಕ್ಕಿ ಮನೆ ಸರ್. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನೋಡ್ಕೊತಾರೆ ಸರ್ ಆಕಿಗೆ. ಆದ್ರೆ ಇನ್ನೊಂದು ಸರ ಈಗ 1400 ಪಗಾರ ಬರುತ್ತೆ ಸರ್. ಏನೂ ಆಗೋದು ಸರ್ ಆಕೆ ಅಮ್ಮನ ಹುಟ್ಟಿ ಉಪಜೀವನಕ್ಕೆ. ಈಗ ನೋಡಿ ಸರ್
ಮನೆಗೆ ಏನಿಲ್ಲ ಉಪ್ಪಿಲ್ಲ ತನ್ನ ರೊಕ್ಕ ಹಾಕಿ ತಂದು ಮನೆತನ ನಡೆಸ್ತಾರೆ ಸರ್. ಈಗ ಇನ್ನೊಂದು ಸರ ನಾವು ನಡೆಸ್ಬೇಕು ಇದನ್ನು, ಹೌದಿಲ್ಲ ಸರ್? ತನ್ನ ಮನೆತನ ತಾನೇ ನಡೆಸ್ಕೊಂಡು ಹೋಗ್ತಾರೆ ಸರ್. ಹಾಗಾಗಿ ಸರ ಆಕಿ ಒಟ್ಟು ಈ ಎಲ್ಲ ಕರ್ನಾಟಕ ಜನ ಕೈ ಮುಗಿದು ಕೇಳ್ಕೊತೀನಿ, ಆಕಿ ಜೀವನಕ್ಕೆ ದಾರಿ ಮಾಡ್ಬೇಕು ಸರ. ಏನಿಲ್ಲ, ಆಕಿ ಹೊಟ್ಟಿಗೆ ಬಟ್ಟಿಗೆ ಆದ್ರೆ ಸಾಕು ಸರ್. ಆಕಿ ಅಲ್ರಿ ಸರ್, ಆಕಿ ಮಕ್ಕಳೆಲ್ಲ ಮರಿಲ್ಲ, ಆಕಿ ಮಾಡೋದು ನಮ್ಗೆ ಈ ಊರು ಜನಕ್ಕೆ ಅಂದ್ ಹೇಳಿಬಿಡ್ರಿ ಸರ್. ಆಕಿ ನಮ್ಮ ಅತ್ತಿ ಜೀವನದಾಗ ನನಗೆ ಏನು ಆಸೆ ಇಲ್ಲ, ಇವರು ಥರ ಚೆಂದಾಗಿರ್ಬೇಕು, ಇನ್ನೊಂದು ಕುಂತಲೇ ಸಾವು ಕೊಡ್ಲಿ ಅಂತ ಬೇಡ್ಕೊಂತಾಳೆ ಸರ್ ನಮ್ಮ ಅತ್ತಿ. ಆದ್ರೆ ಆ ಸಾವು ನಾವು ಬ್ಯಾಡ ಸರ್, ನಾವು ಅದೀವಿ ಸರ್. ನಾವು ಬಯಸೋದು ಬೇಡ, ಅದೆಲ್ಲ ಒಂದಾನ ಒಂದಿನ ಬರುತ್ತೆ. ಹಂಗಲ್ರಿ ಸರ್, ಈಗ ಒಬ್ರು ಮುಟ್ಟಿದ್ದು ಜೋಪಾನ ಮಾಡಿದ್ವಿ, ನಾ ಮಾಡೀನಿ ಅಂತ ನಾ ಮಾಡ್ಲಾರ್ದ ಹೆಂಗೆ ಅಕ್ಕಿತ್ತ ಏನೋ ತಂದ್ರ ತಾನ ಬಿದ್ದು ಹೋಗಿತ್ತು ಹಂಗೆ ಹಿಂಗೆ ಅಂತೇಳಿ ಇನ್ನೊಬ್ರು ಅನ್ಬಾರ್ದಲ್ರಿ. ನಮ್ಗೆ ಇನ್ನೊಬ್ರು ಹಂಗಿನೊಳಗೆ ನಾವು ಉಳಿಬಾರ್ದನ್ನು ಸರ್. ನೋಡ್ರಿ ಈಗ ಕಣ್ ಕಾಣಂಗಿಲ್ಲ ರೀ, ಇನ್ನೊಬ್ರು ಹಂಗಿನೊಳಗೆ ನಾ ಯಾಕೆ ಉಳಿಬೇಕಂತಾಳ್ರಿ. ಆದ್ರೆ ಅದು ಒಂದು ಗುಣ ಚಲೋ ಐತ್ರಿ ಆಕಿದೆ. ನಂಡ್ಲಿಂದ ಇನ್ನೊಬ್ರು ಉಳಿಲಿ, ಇನ್ನೊಬ್ರು ಹಂಗೆ ನಾವು ಉಳಿಬಾರ್ದೆ. ಹೊಲ ಐತ್ರಿ ಸರ್, ಒಂದು ಅರ್ಧ ಎಕರೆ ಐತ್ರಿ ಸರ್. ಹ್ಞೂ ಸರ್, ಅರ್ಧ ಎಕರೆ ಐತಿ ಸರ್. ಅಷ್ಟು ಹಾಕೊಂತಾರ ಸರ. ಮತ್ತೆ ಅದ್ರ ಮಳೆ ಆದ್ರೆ ಬೆಳಿ ಸರ. ನಮ್ಮ ನೋಡಿರಲ್ಲ ಸರ, ನಮ್ಮ ಕಡೆ ಬಯಲು ಸೀಮೆ, ಮಳೆ ಆದ್ರೆ ಬೆಳಿ ಸರ, ನಮಗೇನಿಲ್ಲ ಸರ್. ಆದ್ರೆ ಆಕಿ ಜೀವನ ಹೇಳಿಲ್ಲ ಸರ. ಹಿಂಗೆ ಉಳ್ಳಾಗಡ್ಡಿ ಸುಗ್ಗಿ ಬಂದಾಗ ಉಳ್ಳಾಗಡ್ಡಿ ಹಚ್ತಾಳ, ಹಿಂಗೆ ಮತ್ತು ಹಂಗೆ ಯಾ ಸುಗ್ಗಿ ಬಂದು ಎಲ್ಲ ಮಾಡ್ತಾಳೆ ಸರ್. ಆಕಿ ತನ್ನ ಕೈಲಿ ಏನು ಸಾಧ್ಯತೆ ಆಗತ್ತೆ ಅದನ್ನು. ಆದ್ರೆ ಸರ್ ಆಕಿ ತಂದೆ ತಾಯಿ ಇದ್ದಾಗ ಸುಖವಾಗಿದ್ಲು ನಾವು ನೋಡಿಲ್ಲ ಸರ. ನಾ ತನ್ನ ಜೀವನದಾಗ ಬಂದಿನ ತಂದೆ ತಾಯಿ ಸತ್ತಿಂದ ತಾನ ಕಲ್ತಾಳ ಸರ, ಯಾರಿಂದ ಕಲ್ತಿಲ್ಲ. ತಾನ ಕಲ್ತು ತಾನ ಮಾಡ್ಯಾಳ ಸರ್. ಹೇಳಿಲ್ಲ ಸರ್ ಆಗಲೇ ಒಂದಿನ ಈ ಜಿಗಟ್ ಹಾಕಕ್ಕೆ ಹೋಯ್ತು, ರೊಟ್ಟಿ ಹಿಟ್ಟು ನೀರು ಆತು, ಒಂದಿನ ದಪ್ಪ ಅದು, ಮತ್ತು ಮಳೆ ಮರಿದಿನ ತಾನ ಅದು ಸರ. ರೊಟ್ಟಿ ಮಾಡ್ತಾಳ್ರಿ ನಮ್ಮ ಅತ್ತಿ. ಹಂಗಾಗಿ ಪೇಪರ್ ರೊಟ್ಟಿ ಸರ, ಕಣಾವಳಿಯಾಗ ಮಾಡೋದು ಸರ. ಅದ ವಿಡಿಯೋ ಹಿಡ್ಕೊಂಡು ಮೊನ್ನೆ ಒಂದು ವಿಡಿಯೋ ಮಾಡಿ ಸರ್, ಯಾಕೆ ನೀನು ಕರ್ಕೊಂಡು ಒಂದು ಕಣಾವಳಿ ಹಾಕ್ತೀನಿ, ನೀವು ರೊಟ್ಟಿ ಮಾಡೋದು ಜಗ್ ಹೊಡಿದ್ ಸರ್ ಅದು. ಆದ್ರೆ ಸರ ಎಲ್ಲರೂ ಚಲೋ ಕಮೆಂಟ್ ಕೊಡ್ತಾರೆ, ನಂಗೆ ಚಲೋ ಪ್ರೋತ್ಸಾಹ ಕೊಡ್ತಾರೆ. ಆದ್ರೆ ಸರ ಕೆಲವು ಮಂದಿ ಮಾತಾಡ್ತಾರೆ ಸರ್, ಕೆಲವು ಮಂದಿ ಬೆಳೆಸ್ತಾರೆ. ಇಲ್ಲ, ಅದು ರೊಟ್ಟಿ ಮಾಡೋ ವಿಡಿಯೋ ದಿನ ನೋಡ್ತೀನಿ ನನಗೆ. ಹೌದು ಸರ್, ಅದು ನೋಡ್ತೀನಿ. ಅದನ್ನ ಇನ್ನೊಂದು ಸರ ಈ ನಮ್ಮ ಅತ್ತಿ ಕರ್ಕೊಂಡು ವಿಡಿಯೋ ಮಾಡತ್ತೀನಿ ಸರ್. ಇನ್ಸ್ಟಾಗ್ರಾಮ್ದೊಳಗೆ ಕೆಲವೊಂದು ಹೆಣ್ಮಕ್ಳು ಜಗ್ ಫೋನ್ ಹಚ್ತಾರೆ ಸರ್ ನಂಗೆ. ನಿಮ್ಮ ಅತ್ತಿ ಕೈ ಫೋನ್ ಕೊಡೋಪ್ಪ, ನಿಮ್ಮ ಅತ್ತಿ ವಿಡಿಯೋ ಒಂದು ವಾರದಾಗ ನಾವು ವಿಡಿಯೋ ಹಾಕ್ಲಿಲ್ಲ ಸರ ಫೋನ್ ಹಚ್ಚಿ ಕೇಳ್ತಾರೆ ನಾನು. ಯಾಕೆ ಸಂಗು ವಿಡಿಯೋ ಹಾಕಿಲ್ಲ, ಹಾಕೊಂಬರಿ ಯಾಕಂದ್ರೆ ಹಾಕ್ತೀನಿ ರೀ. ಹಾಕೋಮರ ನಿಮ್ಮ ಅತ್ತಿ ಕರ್ಕೊಂಡು ವಿಡಿಯೋ ಹಾಕಿ ನಮ್ಗೆ ಜನ ಜಗ್ ನಗಿಸ್ತಾಳೆ ನಿಮ್ಮ ಅತ್ತಿ. ಇನ್ನೊಂದು ಸರ ನಮ್ಮ ಉತ್ತರ ಕರ್ನಾಟಕದೊಳಗೆ ಜನ ತಿಳ್ಕೊಬೋದು ಹೆಂಗೆ ಬೈತಾಳಕ್ಕೆ ಅವಾಗಂತ. ಆಕೆ ಸಿಟ್ಟಿಲೇ ಬೈದಿಲ್ಲ ಸರ್. ನಮ್ಮ ಭಾಷೆನ ಹಂಗೆ ಸರ್, ಜವಾರಿ ಭಾಷೆ ಸರ್. ಏನಿಲ್ಲ ಸರ್, ಹೌದು ಸರ್. ಏನೋ ಮನಸ್ಸಿಗೆ ಹಚ್ಕೊಳಂಗಿಲ್ಲ ಸರ್. ಎಲ್ಲರೂ ಜಗ್ ಪ್ರೀತಿಲಿಂದ ಪ್ರೋತ್ಸಾಹ ಕೊಡ್ತಾರೆ. ಅದ ಪ್ರೋತ್ಸಾಹ ಪ್ರೀತಿ. ನನಗೆ ರೊಕ್ಕ ರೂಪಾಯಿ ಗಳಿಸೋದ ಇಲ್ಲ ಸರ್, 4 ಜನರ ಪ್ರೀತಿ ಗಳಿಸ್ಬೇಕು ಸರ್. ಈಗ ಅಮೀನ್ ಬಾ ಹುಟ್ಟ್ಯಾಳ ಇಂಥ ಮನ್ಯಾಗ, ನಾಳೆ ಸಾಯಿ ಹೊತ್ನ್ಯಾಗ ಆ ಸ್ಮಶಾನಕ್ಕೆ ನಿಮ್ಮ ಮನೆಗೇನು ಜನ ಇರ್ಬೇಕು ಸರ್. ಇದು ಒಂದು ಸರ ಜೀವನದಾಗ ನಾವು ಗಳಿಸಿ ಅನ್ನೋದು ಗೊತ್ತಾಗೋದು ಒಂದು ನಮ್ಮ ಹಣೆ ಬರ ಗೊತ್ತಾಗದ. ನಾವೇನು ಹೋಗಿರ್ತೀವಲ್ಲ, ಹಾಂ ಸರ್, ನಮ್ಮ ಹಿಂಬಲ್ಲಿ ಯಾರು ಬರ್ತಾರಲ್ಲ ಅವಾಗ ಗೊತ್ತಾಗುತ್ತೆ. ಅವಾಗ ಮಾತಾಡ್ತಾರೆ ಸರ್, ಹೆಂಗೆ ಅಮ್ಮಿನವ್ ಹಿಂಗೆ ಹೋದ್ಲು, ಎಷ್ಟು ಜನ ಗಳಿಸಾಳಿಕ್ಕಿ ಹಿಂಗೆ ಸರ್. ಇದೊಂದು ಸರ್. ಮತ್ತು ಸರ್ ನಿನ್ನೆ ಚಡ್ಚಂದಕ್ಕೆ ಅರಿಬಿ ತರಕ್ಕೆ ಹೋಗಿದ್ದೀನಿ ಸರ್ ನಾನು. ನಮ್ಮ ಅತ್ತಿಗೆ ಹಂಗೆ ನಮ್ಮದು ಒಂದು ಕೋಲಾಟ ಸಂಘ ಐತೆ ಸರ್, ಶ್ರೀ ಕಾಳಕಾದೇವಿ ಕೋಲಾಟ ಸಂಘ ಅಂತ ಯೂಟ್ಯೂಬ್ ಒಳಗೆ ಐತೆ ನೋಡಿ ಸರ್ ನಮ್ಮದು. ನಾನು ಯೂಟ್ಯೂಬ್ ಒಳಗೆ ಹಾಕಿನಿ ಸರ್ ವಿಡಿಯೋ. ಆ ಹುಡುಗರಿಗೆ ಅರಿಬಿ ತರಕ್ಕೆ ಹೋದಾಗ ನಮ್ಮ ಅತ್ತಿಗೆ ನನಗೆ ಇನ್ನೊಂದು ತರಬೇಕಲ್ಲ, ನಿನ್ನೊಂದು ಸೀರೆ ತೊಗೊಂಬಂದು ಸರ್. ನಮ್ಮ ಅತ್ತಿಗೆ ಚಲೋ ಅದೊಂದು ಸೀರೆ ತೊಗೊಂಬಂದಿನಿ. ಒಳ್ಳೆ ಅಲ್ಲೇ ಒಬ್ರು ಬಿಟ್ಟಾರ ಸರ್, ಚಡ್ಚಂದ್ ಸರ್. ಅದು ನಮ್ಮೂರಲ್ಲಿ ಇಂಡಿದಾಡ್ ಚಡ್ಚಂದಾಗ. ಹಾಂ ಸರ್, ಒಬ್ರು ಅಕ್ಕಾರ ಏನಂದ್ರೆ ಸರ್, ನಾನು ಗುರ್ತಾಡ್ದೆ ಸರ್, ಅವ್ರ ಅಂಗಡಿ ಒಳಗೆ ಗುರ್ತಾಡ್ರಿ, ಟ್ಯಾಕ್ಸ್ ಕೊಟ್ಟು ನಮ್ಮ ಪರಿಚಯ ಇಲ್ರಿ. ಈ ಅಪ್ಪಿನಿ ನೀವು ಇನ್ಸ್ಟಾಗ್ರಾಮ್ದಾಗ ಅಮ್ಮನ ಕರ್ಕೊಂಡು ವಿಡಿಯೋ ಮಾಡ್ತಿಲ್ಲ ನೀನು. ಹಾಂ ನಾನಾರ್ಜಿ ಮೇಡಮ್ ಅವ್ರು ಅವರು ಎಷ್ಟು ಪ್ರೋತ್ಸಾಹ ಕೊಟ್ರಿ ನನಗೆ. ಆ ಸೀರೆ ಮತ್ತು ನಿಜ ಹೇಳ್ಬೇಕು ಸರ, ಅವರ ಚಾಯ್ಸ್ ಮಾಡ್ರಿ. ನನಗೆ ಗೊತ್ತಾಗಲ್ಲ, ನಾನು ನಾ ಕೊಡ್ತೀನಿ ಬಾ ಅಕ್ಕಿ ನಮ್ಮ ಮಗು ಇದ್ದಂಗೆ ಅಂತ ಅವರ ಚಾಯ್ಸ್ ಮಾಡಿ ನಾನು ನಮ್ಮ ಅತ್ತಿಲಿಂದ ನಾನು ಹೊರಗೆ ಜನ ಗುರ್ತಿಸಕತ್ತಾರೆ ಸರ್. ಜಗ್ ಜನ ನಾನು ಗುರ್ತಿಸಕತ್ತಾರೆ ಸರ್, ನಿಜ ಹೇಳ್ಬೇಕು ನಾನು. ಇವ ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ಮಾಡ್ತಾನೆ, ಒಂದು ಮುದುಗಿ ಕೊಡ್ಕೊಂಡು ಗಣ ಕಾಮಿಡಿ ಇವರು, ಗಣ ನಗಿಸ್ತಾರೆ ಇವರು, ಜಗ್ ಗುರ್ತಿಸಕತ್ತಾರೆ ನಾನು. ಅದು ಒಂದು ಹೇಳೋಕೆ ಇಷ್ಟಪಡ್ತೀನಿ ಸರ. ಇನ್ನೊಂದು ಸರ ನಾನು ನಮ್ಮ ಊರಾಗ ಬೆಳೆಯೋಕೆ ಕಾರಣ ಶ್ರೀ ಕಾಳಕಾದೇವಿ ಅಂತ ಸರ್. ನಮ್ಮೂರಾಗ ಕಾಳಕಾದೇವಿ ದೊಡ್ಡ ಗುಡಿ ಕಟ್ಸಿವಿ ಸರ. ಕಾಳಕಾದೇವಿ ಆ ಕೋಲಾಟ ಸಂಘದಾಗ ನಾನು ಒಂದು ಆ ಹುಡುಗರಿಗೆ ಡ್ರೆಸ್ ತೊಡ್ಸೋದಾತು, ಅವ್ರಿಗೆ ಮೇಕಪ್ ಮಾಡೋದಾತು ಅಂತ ಸಣ್ಣ ಪುಟ್ಟ ಕೆಲಸ ಮಾಡಿ ಬೆಳಕಿ ಬಂದೀನಿ ಸರ್. ನಾನು ಮೊದಲ ನಮ್ಮ ಅಪ್ಪರ ಬೆಳಕಿಗಿಲ್ಲ ಸರ್, ಕುರಿ ಕಾಕೊಂತ ಬಡ್ತನ ಮನೆ ಒಳಗೆ ಹೋಗಿದ್ದೆ ಸರ್. ನಮ್ಮ ಅಣ್ಣ ಆದರೂ ಭಾಳ ಬೆಳಕಿಗಿಲ್ಲ ಸರ್. ಅವ ಒಂದು ಬರೀ ಮನೆ ಇರ್ತಾನೆ, ಕುರಿ ಕಾಯ್ತಾನೆ ಸರ್. ನಾನು 4 ಹುಡುಗ್ರೊಳಗೆ ಬೆಳಿಬೇಕು, ನಾನು ಇಂಥವ್ನ ಮಗ ಹಿಂಗಾದ ಅನಿಸ್ಕೋಬೇಕು ಸರ್. ನಾನು ಇದೊಂದು ಹಠ ಸರ್ ನನಗೆ. ನಾನು ಸರ ಇಂಥವ್ ನೋಡಿ ಈ ಊರೊಳಗೆ ಹಿಂಗಿದ್ದ, ಇಂಥವ್ನ ಮಗ ಹಿಂಗಾದ್ನ, ಅದೊಂದು ಬೆಳಿಬೇಕು ಸರ. ಆದ್ರೆ ನಾನು ಹಣೆ ಬರೋ ಕೆಟ್ಟ ಸರ. ಈಗ ಎಲ್ಲ ಕಲಾವಿದ್ರು ಏನೇ ಸರ ಮೋಸ ಮಾಡಕತ್ತಾರೆ ಸರ್. ಇಲ್ಲೇ ರೊಕ್ಕ ಇಲ್ಲ ಅಂತ ಕರ್ಕೊಂಡು ಸರ ಮ್ಯಾಗ ಹೋಗಿ ರೊಕ್ಕ ಕೇಳ್ತಾರೆ ಸರ್ ಬಡ್ರ ಮಕ್ಕಳಿಗೆ.
ಇಲ್ಲಿ ಏನಂತಾರೆ ಸರ್ ರೊಕ್ಕ ಇಲ್ವಾ ಹಂಗೆ ಬಾ ಅಂತಾರೆ ಸರ್ ಮ್ಯಾಗ ಹೋಗಿ ರೊಕ್ಕ ಕೇಳ್ತಾರೆ ಸರ್ ನಮ್ಮಂಥ ಬಡ್ರ ಮಕ್ಳಿಗೆ ಬೆಳೆಯೋಕೆ ದಾರಿ ಇಲ್ಲ ಸರ್ ಆದ್ರೆ ನಮ್ಮ ಉತ್ತರ ಕರ್ನಾಟಕದ ಮಂದಿ ಮೋಸ ಇಲ್ಲ ಸರ ನಮ್ಮ ಉತ್ತರ ಕರ್ನಾಟಕದ ಮಂದಿ ನಮ್ಮನ್ನು ಎಲ್ಲಾದ್ರೂ ಬೆಳೆಸ್ತಾರ ಅನ್ನೋ ನಂಬಿಕೆ ನನಗೈತೆ ಸರ್ ಯಾಕೆ ತಂದಿನವ್ರ ತಾಯಿನವ್ರ ಬಂಧುನವ್ರ ಬಳಗನವ್ರ ಸರ್ ನಮ್ಗೆ ನಮ್ಮನ್ನು ಬೆಳೆಸ್ತಾರೆ ಸರ್ ನಮ್ಮನ್ನು ಎಲ್ಲಾದ್ರೂ ಬೆಳೆಸ್ತಾರ ಆ ನಂಬಿಕೆ ನನಗೈತಿ ಹಂಗೆ ನಮ್ಮ ಅತ್ತಿ ಬೆಳೆಸ್ಬೇಕಂತ ಆಸೆ ಸರ್ ನಂದು ಇದೇ ಒಂದು ನಮ್ಮ ಅತ್ತಿ ಏನಿಲ್ಲ ಸರ್ ನನಗೆ ಆಸೆ ನಮ್ಮ ಅತ್ತಿ ಎಲ್ಲರೂ ಬೆಳೆಸ್ಬೇಕು ಸರ್ ಅಂತ ಎಲ್ಲ ಜನಕ್ಕೂ ಕೈ ಮುಗಿ ಕೇಳ್ಕೊಂತೀನಿ ಸರ್ ನಮ್ಮ ಅತ್ತಿಗೆ ಒಂದು ಜೀವನಕ್ಕೆ ದಾರಿ ಮಾಡೋದು ಸರ್ ನನ್ನ ಕೈಲೇ ಎಷ್ಟು ಸಾಧ್ಯತೆ ಆಕೈತಿ ನಾನು ಮಾಡ್ತೀನಿ ಸರ ಎಲ್ಲ ಕರ್ನಾಟಕ ಜನಕ್ಕೆ ಕೈ ಮುಗಿ ಕೇಳ್ಕೊತೀನಿ ನೀವು ನಿಮ್ಮ ಕೈಲಿ ಎಷ್ಟು ಆಕೈತಿ ನಮ್ಮ ಅತ್ತಿಗಂತ ಅಷ್ಟ ಅನ್ನೋಂಗಿಲ್ಲ ಅಣ್ಣ ಅಂಗವಿಕಲರಿಗೆ ನಿಮ್ಮ ಕೈಲಿ ಆದಷ್ಟು ಸಾಧನೆ ಮಾಡಿಕೊಟ್ಟು ಅವ್ರ ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ಟು ಕೈ ಮುಗಿದು ಕೇಳ್ಕೊತೀನಿ ಸರ್ ಇಷ್ಟ ಸರ್ ನಾನು ಮಾತಾಡೋದು.